ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಹೊಸ್ದಾಗಿ ನಮ್ಮ ಚಾನಲ್ ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ವ್ಯೂ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಈ 3 ರೂಲ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಚಾನಲ್ಗೂ ವ್ಯೂ ಖಂಡಿತ ಬರುತ್ತೆ. ಅದು ಯಾವ 3 ರೂಲ್ಸು ಅಂತ ನಾನು ಹೇಳ್ಕೊಡ್ತೀನಿ. ನಮಗೆ ಏನು ಗೊತ್ತೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲನೇದು, ನಮ್ಮ ವೀಡಿಯೋಗೆ ವ್ಯೂ ಬರಬೇಕು ಅಂದರೆ ಒಳ್ಳೆ ಕಂಟೆಂಟ್ ಇರಬೇಕು, ಜನಕ್ಕೆ ಇಷ್ಟ ಆಗಬೇಕು. ಫಸ್ಟು ನೀವು ಯಾವ್ಯಾವುದೋ ಒಂದು ಯಾರೋ ಒಬ್ರು ಮಾಡಿದ್ರು ಅದರಿಂದ ಕಾಪಿ ಮಾಡೋದು, ಇದರಿಂದ ಕಾಪಿ ಮಾಡೋದು, ಫೇಸ್ಬುಕ್ಕಲ್ಲಿ ಸಿಕ್ತು, ಇನ್ಸ್ಟಾಗ್ರಾಮಲ್ಲಿ ಸಿಕ್ತು, ಆ ಥರ ಏನೇನೋ ಒಂದೊಂದು ಮಾಡಿ ಒಂದು ಮಿಕ್ಸ್ ಮಾಡಿ ಆ ಥರ ಕಂಟೆಂಟ್ ಎಲ್ಲ ಮಾಡಿದ್ರೆ ಖಂಡಿತ ನಮಗೆ ವ್ಯೂ ಬರೋದಿಲ್ಲ, ನಮ್ಮ ಚಾನಲ್ಗೆ ವ್ಯೂ ಬರೋದಿಲ್ಲ, ನಮ್ಮ ವೀಡಿಯೋಗೆ ವ್ಯೂ ಬರೋದಿಲ್ಲ. ಒಳ್ಳೆ ಕಂಟೆಂಟ್ ಇರಲಿ. ಫಸ್ಟು ಕಂಟೆಂಟ್ನ ಕ್ರಿಯೇಟ್ ಮಾಡ್ಕೊಳ್ರಿ. ನೀವು ಯಾವುದ್ರ ಬಗ್ಗೆ ನಾವು ವೀಡಿಯೋಸ್ ಮಾಡ್ತಾಯಿದ್ದೀವಿ ಅಂತ ಫಸ್ಟು ಥಿಂಕ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಿ. ಖಂಡಿತ ಒಳ್ಳೆ ಕಂಟೆಂಟ್ ಇದ್ದರೆ ಖಂಡಿತ ವ್ಯೂ ಬರುತ್ತೆ. ಜನಕ್ಕೆ ನಾವು ಮಾಡೋ ವಿಡಿಯೋ ಜನಕ್ಕೆ ಇಷ್ಟ ಆಗಬೇಕು. ಜನ ಅದರಿಂದ ಏನಾದರೂ ಕಲಿಬೇಕು. ಅರ್ಥ ಆಯ್ತಾ? ಜನ ಏನಾದರೂ ಅದರಿಂದ ಕಲಿತ್ರೆ ಆವಾಗ ನಮ್ಮ ವೀಡಿಯೋಗೆ ಮತ್ತೆ ವೆಯ್ಟ್ ಮಾಡ್ತಾರೆ ಅವರು, ಮತ್ತೆ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಹಾಕ್ಬೋದು ಅಂತ. ದಯವಿಟ್ಟು ನೀವು ಫಸ್ಟು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿ, ಚಾನಲ್ ಸ್ಟಾರ್ಟ್ ಮಾಡಿ. ಆವಾಗ ಖಂಡಿತ ವ್ಯೂ ಬರುತ್ತೆ. ನೀವೇನಾದರೂ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಏನಾರು ಮಾಡಲಿಲ್ವಾ, ಖಂಡಿತ ಅದಕ್ಕೆ ನಮಗೆ ವ್ಯೂ ಬರೋದಿಲ್ಲ. ಇವತ್ತು ಯಾರೋ ಒಬ್ಬರು ಅಡುಗೆ ಮಾಡವ್ರೆ, ಸರಿ ಆ ವಿಡಿಯೋ ನೋಡ್ದೋ ಮತ್ತು ನಾವು ಅದು ಮಾಡವ. ಯಾಕೆ ಅಂದರೆ ಫಸ್ಟೇ ಅಲ್ಲಿ ವಿಡಿಯೋ ಅವ್ರ ವೀಡಿಯೋಗೆ ವ್ಯೂ ಬಂದುಬಿಟ್ಟಿರ್ತದೆ. ಅರ್ಥ ಆಯ್ತಾ? ಮತ್ತು ನಮ್ಮ ವೀಡಿಯೋ ಅವ್ರು ನೋಡೋದಿಲ್ಲ ಅಲ್ವಾ, ಆವಾಗ ನಮ್ಮ ಚಾನಲ್ಗೆ ಹೇಗೆ ನಮಗೆ ವ್ಯೂ ಬರುತ್ತೆ? ಅದಕ್ಕೆ ನಿಮ್ಮ ಸ್ವಂತ ಕ್ರಿಯೇಟ್ ಇರಲಿ, ನಿಮ್ಮ ಸ್ವಂತ ವೀಡಿಯೋ ಇರಲಿ. ಬೇರೆಯವ್ರ ಹತ್ರ ನೋಡಿಬಿಟ್ಟು ಅದನ್ನು ತಂದು ನಾವು ಮಾಡ್ಕೊಬಿಟ್ರೆ ನಾವು ನಮ್ಮ ಚಾನಲ್ಗೆ ಹಾಕೊಂಡ್ರೆ ವ್ಯೂ ಬರೋದಿಲ್ಲ, ಖಂಡಿತ ವ್ಯೂ ಬರೋದಿಲ್ಲ. ಯಾಕೆಂದರೆ ಆಲ್ರೆಡಿ ಅಲ್ಲಿ ನೋಡಿಬಿಟ್ಟಿರ್ತಾರೆ ಜನ, ತುಂಬ ಜನ ನೋಡಿರ್ತಾರೆ. ನಮ್ಮ ತಮ್ಲೈನ್ ನೋಡಿದ ತಕ್ಷಣ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ, ಇದು ನೋಡಿರೋದಲ್ವಾ, ಆವಾಗಲೇ ಅವ್ರ ಚಾನಲ್ ನೋಡಿದ್ದೀವಿ, ಮತ್ತೇನು ನೋಡೋದು, ಮತ್ತೆ ಅದನ್ನ ಸ್ಕ್ರೋಲ್ ಮಾಡಿಬಿಡ್ತಾರೆ. ನಮ್ಮ ವೀಡಿಯೋ ಆನ್ ಮಾಡೋದಿಲ್ಲ ಯಾರೂ. ಅದಕ್ಕೇನು ಮಾಡಿರಿ, ನಿಮಗೇನಾದರೂ ಸ್ವಂತ ಏನಾದರೂ ಗೊತ್ತಾ, ನಿಮಗೆ ಏನಾದರೂ ಹೊಸದಾಗಿ ಅಡುಗೆ ಯಾವುದಾದ್ರೂ ಗೊತ್ತಾ, ಅದನ್ನು ಟ್ರೈ ಮಾಡಿ. ಖಂಡಿತ ವ್ಯೂ ಬರುತ್ತೆ. ಮತ್ತು ಇನ್ನೊಂದೇನು ಅಂದರೆ, ಒಳ್ಳೆ ಕತೆ ಯಾವುದಾದ್ರೂ, ಇವಾಗ ಯಾವುದಾದ್ರು ಒಂದು ಕತೆ ಹೇಳ್ತೀವ, ಇಂಟ್ರೆಸ್ಟಿಂಗಿಂದ ಯಾವುದಾದ್ರೂ ಒಂದು ಕತೆ ಹೇಳಿದ್ರೆ, ಡೈಲಿ ಬುಕ್ಸ್ ಏನಾದ್ರು ಕತೆ ಬುಕ್ಸ್ ಇರ್ತದಲ್ಲ, ಅದನ್ನ ನೀವು ಫಸ್ಟು ಓದ್ಕೊಂಡು ಅದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ರೆ ಕತೆ ಕೇಳ್ತಾರೆ. ಅದಕ್ಕೆ ತುಂಬ ಜನ ಇದು ನೋಡ್ತಾರೆ ಅಂಥ ಕತೆಗಳ್ನ. ಮುಂದೆ ಏನಾಗ್ಬೋದು. ಇವಾಗ ಯಾವುದೋ ಒಂದು ಕತೆ ಹೇಳ್ತಾ ಇರ್ತೀವಿ ಅಂದ್ಕೊಳ್ರಿ, ಒಂದು ಕತೆ ಹೇಳ್ತಾ ಇದ್ರೆ ನಾವು ನೆಕ್ಸ್ಟು ಇವಾಗ ಅಲ್ಲಿ ಒಂದು ಯಾವುದು ಸೀರಿಯಲ್ಲೇ ನಾವು ನೋಡೋದಿಲ್ವಾ, ಇವಾಗ ಒಂದು ಸೀರಿಯಲ್ ಆನ್ ಮಾಡ್ತೀವಿ, ಯಾವುದಾದ್ರು ಒಂದು ಸೀರಿಯಲ್ ಟಿ ವಿಲಿ ಹಾಕೊಂಡ್ಮೇಲೆ ಆ ಸೀರಿಯಲ್ಲು ಒಂದು ಅರ್ಧ ಗಂಟೆ ಅಷ್ಟೇ ನಮ್ಗೆ ತೋರಿಸೋದು. ನೆಕ್ಸ್ಟ್ ಡೇಗೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ, ನೆಕ್ಸ್ಟ್ ಏನಾಗ್ಬೋದು. ಅದೇ ಥರ ನಮ್ಮ ಚಾನಲ್ಗೂ ಅಷ್ಟೇ ಒಳ್ಳೊಳ್ಳೆ ಇದು ಕಂಟೆಂಟ್ ಇಟ್ಕೊಂಡು ನೀವು ಯಾವ್ದಾದ್ರು ಕತೆ ಬಗ್ಗೆ ನೀವೇನಾದ್ರು ವೀಡಿಯೋಸ್ ಮಾಡಿದ್ರೆ ಖಂಡಿತ ವ್ಯೂ ಬರುತ್ತೆ. ನೆಕ್ಸ್ಟ್ ಏನಾಗ್ಬೋದು, ಆವಾಗ ಹೊಸ್ದಾಗಿ ಯಾರಾದರೂ ನಿಮ್ಮ ಚಾನಲ್ ಓಪನ್ ಮಾಡ್ತು ಅಂದರೆ ಯಾವ ಥರ ಒಂದು ಸಲ ಕತೆ ಕೇಳಿದರೆ ಆವಾಗ ನೆಕ್ಸ್ಟ್ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನ್ಸಸ್ ಇರ್ತದೆ. ಈ ಚಾನಲ್ ಚೆನ್ನಾಗಿದೆ, ಮತ್ತೆ ಏನಾಗ್ಬೋದು ಕತೆ ಕೇಳವ ಅಂತ. ಆ ಥರ ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ತುಂಬ ವ್ಯೂ ಬರುತ್ತೆ ಅದಕ್ಕೆ. ನೆಕ್ಸ್ಟ್ ಯಾವುದು ಮಾಡಿರಿ ಅಂದರೆ, ಇನ್ನೊಂದಕ್ಕೆ ಯಾವುದಕ್ಕೆ ಜಾಸ್ತಿ ವ್ಯೂ ಬರುತ್ತೆ ಅಂದರೆ, ಈಗ ಬುಕ್ಸ್ ಎಲ್ಲ ಓದ್ತಾರಲ್ವ ಮಕ್ಕಳು, ಸ್ಕೂಲ್ದು ಒಳ್ಳೆಯ ಪಾಠದ ಯಾವ್ದಾರು ಇರ್ತದಲ್ವ, ಅದನ್ನು ಹೇಳ್ಕೊಡಿ. ಬೇರೆ ಮಕ್ಳಿಗಾಗಲಿ, ಮಕ್ಕಳು ನೋಡ್ತಾರೆ. ಇವಾಗ ಟೀಚರ್ ಯಾರಾದರೂ ಇರ್ತೀರ ಅಂದ್ಕೊಳ್ರಿ, ಟೀಚರ್ ಏನಾರು ಇದ್ದರೆ ನೀವು ಪಾಠ ಮಾಡ್ತಿರಲ್ವ, ಪಾಠ ಮಾಡ್ತು ಅಂದರೆ ಅದ್ರ ಬಗ್ಗೆ ಬುಕ್ಸ್ ಬಗ್ಗೆ ನೀವು ಅದ್ರ ಬಗ್ಗೆ ಸ್ಟೋರಿ ಹೇಳ್ರಿ. ಅದ್ರ ಬಗ್ಗೆ ಸ್ಟೋರಿ ಹೇಳಿದ್ರೆ ಮಕ್ಕಳು ಕೇಳ್ತಾರೆ. ಇವಾಗ ಸ್ಕೂಲಲ್ಲಿ ಪಾಠ ಕೇಳೋದಿಲ್ವ, ಅದೇ ಥರ ಇಲ್ಲೂ ಕೇಳ್ತಾರಲ್ವ. ತುಂಬ ಜನ ವ್ಯೂ ಬರುತ್ತೆ ಅದಕ್ಕೆ, ತುಂಬ ವ್ಯೂ ಬರುತ್ತೆ. ಒಂದು ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ ಅದಕ್ಕೆ. ನೀವು ಬುಕ್ಸ್ ಓದ್ಬಿಟ್ಟು ಅವ್ರಿಗೆ ಅದ್ರ ಬಗ್ಗೆ ನೀವು ಏನಾರು ವಿವರಣೆ ಕೊಡ್ತು ಅಂದರೆ ಆವಾಗ ಪ್ರತಿಯೊಬ್ಬರು ನೋಡ್ತಾರೆ ಅದನ್ನು. ಪ್ರತಿಯೊಬ್ಬರು ಅಂದರೆ ಸ್ಕೂಲ್ ಮಕ್ಕಳಂತೂ ತುಂಬ ಜನ ನೋಡ್ತಾರೆ. ಮತ್ತೆ ಏನು ಇದರಿಂದ ನಾವೇನಾರು ಕಲಿಬೋದಾ, ಇವ್ರು ಏನಾರು ನಾವು ಇದರಿಂದ ನಮ್ಗೆ ಏನಾರು ಉಪಯೋಗ ಆಗುತ್ತಾ, ಆ ಥರ ವ್ಯೂ ಬರುತ್ತೆ. ತುಂಬ ಜನ ನೋಡ್ತಾರೆ. ಆ ಥರ ಬಗ್ಗೆ ಬುಕ್ಸ್ ಬಗ್ಗೆ ವೀಡಿಯೋಸ್ ಮಾಡಿ ಖಂಡಿತ ವ್ಯೂ ಬರುತ್ತೆ. ಮತ್ತು ಇನ್ನೊಂದು ಯಾವುದು ಅಂದರೆ, ಹೋಟೆಲ್ ಬಗ್ಗೆ ಗೊತ್ತಲ್ವಾ. ಇವಾಗ ತುಂಬ ಜನ ಹೋಗಿ ವೀಡಿಯೋಸ್ ಮಾಡ್ತಾರೆ. ಈ ಹೋಟೆಲಲ್ಲಿ ಅದು ಸಿಗ್ತದೆ, ಈ ಹೋಟೆಲ್ ಅದು ಸಿಗ್ತದೆ, ಆಮೇಲೆ ಅನ್ಲಿಮಿಟೆಡ್ಡು
ತುಂಬ ಜನ ಆ ಥರ ವೀಡಿಯೋಸ್ನ ನಾವು ತುಂಬ ಜನ ನೋಡಿದ್ದೀವಿ. ತುಂಬ ಜನ ವೀಡಿಯೋಸ್ ಮಾಡಿರ್ತಾರೆ ಆ ಥರ. ಯಾವ್ಯಾವ ಥರ ಒಂದೊಂದು ಅಡುಗೆನೂ ಯಾವ್ಯಾವ ಟೇಸ್ಟ್ ಇರ್ತದೆ ಅದೆಲ್ಲ ತಿಂದು ಅವ್ರು ಟೇಸ್ಟ್ ಮಾಡಿ ವೀಡಿಯೋಸ್ ಮಾಡಿರ್ತಾರೆ. ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡಿ, ಖಂಡಿತ ವ್ಯೂ ಬರುತ್ತೆ. ತುಂಬ ಜನ ಅಡುಗೆ ಊಟಕ್ಕೆ ತುಂಬ ಜನ ಎಲ್ಲ ಕಡೆ ಹುಡುಕ್ತಾ ಇರ್ತಾರಲ್ವ, ಎಲ್ಲಿ ಒಳ್ಳೆ ಹೋಟೆಲ್ ಸಿಗುತ್ತೆ. ಈಗ ಹತ್ರದೇನೇ ಇದು ಅಡ್ರೆಸ್ ಏನಾರು ಕೊಟ್ಟಿತು ಅಂದರೆ ಇಂಥ ಅಡ್ರೆಸ್ಸಲ್ಲಿ ಈ ಥರ ಒಳ್ಳೆ ಫುಡ್ ಸಿಗ್ತದೆ, ಒಳ್ಳೆ ಟೇಸ್ಟ್ ಇರ್ತದೆ, ಅನ್ಲಿಮಿಟೆಡ್ಡು, ಇಷ್ಟು ದುಡ್ಡು, ಆ ಥರ ಎಲ್ಲ ವೀಡಿಯೋಸ್ ಮಾಡಿದ್ರೆ ಖಂಡಿತ ವ್ಯೂ ಬರುತ್ತೆ. ಅವಾಗ ಅವಾಗ ಬೇರೆ ಏನಾದರೂ ಇವರು ವೀಡಿಯೋಸ್ ಮಾಡ್ಬೋದಾ, ಬೇರೆ ಏನಾದರೂ ಬೇರೆ ಕಂಟೆಂಟ್ ಎಲ್ಲ ಇಟ್ಕೊಂಡು, ಅಂದರೆ ಬೇರೆ ಕಂಟೆಂಟ್ ಅಂದರೆ ಮಿಕ್ಸ್ ಮಾಡ್ತು ಅಂದರೆ ನಮಗೆ ವ್ಯೂ ಬರೋದಿಲ್ಲ, ವ್ಯೂ ಬರೋದಿಲ್ಲ ಮಿಕ್ಸ್ ಮಾಡ್ತು ಅಂದರೆ. ಹೋಟೆಲ್ ಬಗ್ಗೆನೇ ಬೇರೆ ಏರಿಯಾದಲ್ಲಿ ಯಾವುದಾದ್ರೂ ಒಂದು ಹೋಟೆಲ್ ತೋರಿಸ್ಬೋದಾ, ಅಲ್ಲಿ ಯಾವ ಥರ ಟೇಸ್ಟ್ ಇರ್ಬೋದು, ಪ್ರತಿಯೊಂದು ಜನ ಚೆಕ್ ಮಾಡ್ತಾರೆ. ಆ ಥರ ಹೋಟೆಲ್ ಬಗ್ಗೆ ವೀಡಿಯೋಸ್ ಮಾಡಿ, ಯಾವ್ಯಾವುದು ಅಡುಗೆ ಯಾವ್ಯಾವ ಟೇಸ್ಟ್ ಬರುತ್ತೆ, ಯಾವ್ಯಾವ್ದು ನೀವು ತಿಂದು ಅವಾಗ ಅದನ್ನು ವೀಡಿಯೋ ಮಾಡಾಕ್ತು ಅಂದರೆ ಖಂಡಿತ ಅವಾಗ ಜನ ನೋಡ್ತಾ ಇರ್ತಾರೆ. ಇವ್ದು ಪರವಾಗಿಲ್ಲ, ಇವ್ರ ವೀಡಿಯೋ ಚೆನ್ನಾಗೈತೆ, ಇವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೇರೆ ಯಾವುದಾದ್ರೂ ಒಂದೊಂದು ಏರಿಯಾ ಸಿಗ್ಬೋದೇನೋ ನಮಗೂ, ಒಳ್ಳೆ ಆ ಹೋಟೆಲ್ ವಿಸಿಟ್ ಮಾಡುವ, ಈ ಹೋಟೆಲ್ ವಿಸಿಟ್ ಮಾಡುವ, ಆ ಥರ ಎಲ್ಲ ತುಂಬ ಜನ ಚೆಕ್ ಮಾಡ್ತಾ ಇರ್ತಾರಲ್ವ. ಆ ಥರದ ಬಗ್ಗೆ ವೀಡಿಯೋಸ್ ಮಾಡಿ, ಹೋಟೆಲ್ ಬಗ್ಗೆ ವೀಡಿಯೋಸ್ ಮಾಡಿ, ಖಂಡಿತ ವ್ಯೂ ಬಂದೇ ಬರುತ್ತೆ. ಇಲ್ಲ ಅಡುಗೆ ಬಗ್ಗೆ ನಿಮ್ಮ ಮನೇಲೇ ಏನು ಅಡುಗೆ ಮಾಡ್ತೀರಾ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ, ಖಂಡಿತ ವ್ಯೂ ಬರುತ್ತೆ. ಹೆಂಗೆ ಅಂದರೆ ಇವತ್ತು ಒಂದು ವೀಡಿಯೋ ಮಾಡಿರ್ತೀವ ಅಡುಗೆದ, ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಕಾಯ್ತಾ ಇರ್ತಾರೆ. ಅರ್ಥ ಆಯ್ತಾ? ಇವಾಗ ನೆಕ್ಸ್ಟ್ ನಾವೇನೋ ಒಂದು ಅಡುಗೆ ಮಾಡ್ತು ಅಂದರೆ, ಇವತ್ತು ಯಾವುದೋ ಒಂದು ಸ್ಪೆಷಲ್ಲಾಗಿ ಒಂದು ಅಡುಗೆ ಮಾಡಿ ತೋರಿಸ್ತೀವಿ, ನೆಕ್ಸ್ಟ್ ವೀಡಿಯೋ ಏನು ಬರ್ಬೋದು, ನೆಕ್ಸ್ಟ್ ಏನಾದರೂ ಇವರಿಂದ ನಮ್ಮ ಏನಾರು ಕಲಿಬೋದಾ, ಇವರಿಂದ ಏನಾದರೂ ನಮಗೆ ಇವಾಗ ಹೊಸ್ದಾಗಿ ಅಡುಗೆ ಕಲಿಯೋರು ತುಂಬ ಜನ ಇರ್ತಾರಲ್ವ, ಕಲಿಯೋರು ಎಷ್ಟೋ ಜನಕ್ಕೆ ಅಡುಗೆನೇ ಮಾಡೋಕ್ಕೆ ಬರೋದಿಲ್ಲ. ಅಯ್ಯೋ ತುಂಬ ಬೇಜಾರು ಅಂತಾರೆ ಅಡುಗೆ ಮಾಡೋಕ್ಕೆ. ಯೂಟ್ಯೂಬ್ ನೋಡಿಕೊಂಡು ತುಂಬ ಜನ ಅಡುಗೆ ಕಲಿತಾರೆ ಗೊತ್ತಾ. ತುಂಬ ಜನ ನಮಗೆ ಫಸ್ಟು ನಮಗೆ ಯೂಟ್ಯೂಬ್ ಸ್ಟಾರ್ಟ್ ಆದಾಗ ನಾವಿನ್ನೂ ಯೂಟ್ಯೂಬ್ ಬಂದಿರಲಿಲ್ಲ. ಆವಾಗ ನಾನು ಎಷ್ಟೊಂದು ಯೂಟ್ಯೂಬ್ ನೋಡ್ತಾ ಇದ್ದೆ ಗೊತ್ತಾ, ಅಡುಗೆದು ಇದು ಹಾಕಿದ್ರೆ ಏನೇನು ಹಾಕ್ಬೋದು, ಇವ್ರು ಇದನ್ನು ಟೇಸ್ಟ್ ಮಾಡಿದ್ರೆ ಇದು ಟೇಸ್ಟ್ ಮಾಡಿ ಹೇಳ್ತಾ ಇದ್ರಲ್ಲ, ನಾವೇ ಇದೇ ಥರ ಮಾಡಿ ಟೇಸ್ಟ್ ಮಾಡಿದ್ರೆ ಯಾವ ಥರ ಬರ್ಬೋದು, ಪ್ರತಿಯೊಂದು ನಾವು ನೋಡ್ತಾಯಿದ್ದು. ಆ ಥರ ಕಲಿಯೋರು ತುಂಬ ಜನ ಇರ್ತಾರೆ. ಅಡುಗೆದು ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ, ಖಂಡಿತ ವ್ಯೂ ಬರುತ್ತೆ. ಈಗ ನಾನು ಯಾವ್ಯಾವ ಬಗ್ಗೆ ನಾನು ಹೇಳಿದ್ದೀನಿ ಅದ್ರ ಬಗ್ಗೆ ನೀವು ವೀಡಿಯೋಸ್ ಮಾಡಿದರೆ ಖಂಡಿತ ವ್ಯೂ ಬಂದೇ ಬರುತ್ತದೆ. ಖಂಡಿತ ಅಂದರೆ ಒಳ್ಳೊಳ್ಳೆ ಇದು ಕ್ಲಾರಿಟಿ ಚೆನ್ನಾಗಿರಬೇಕು, ಎಡಿಟಿಂಗ್ ಚೆನ್ನಾಗಿರಬೇಕು. ಆಮೇಲೆ ಇದು ತಮ್ಲೇನೇ ಮೇಯ್ನು. ಇದು ನೀವು ಯಾವುದೇ ವೀಡಿಯೋಸ್ ಮಾಡಿದ್ರೂ ತಮ್ಲೇನೇ ಮೇಯ್ನ್. ಇದಕ್ಕೆ ನೀವು ತಮ್ಲೇನ ಕರೆಕ್ಟಾಗಿ ಕೊಟ್ಟು ಅಂದರೆ ಜನ ತಮ್ಲೇನ್ ನೋಡ್ಬಿಟ್ಟೆ ವೀಡಿಯೋ ಆನ್ ಮಾಡೋದು ನಮ್ಮ ವೀಡಿಯೋನ. ನೀವು ತಮ್ಲೇನೇ ಚೆನ್ನಾಗಿಲ್ಲ ಅಂದರೆ ನಿಮ್ಮ ವೀಡಿಯೋ ರನ್ ಆಗೋದಿಲ್ಲ. ಯಾಕೆ ಅಂದರೆ ನೀವು ಒಳಗಡೆ ನೀವು ಎಷ್ಟೇ ಚೆನ್ನಾಗಿ ಮಾಡಿರಿ, ನೀವು ಏನೇ ಚೆನ್ನಾಗಿ ವೀಡಿಯೋಸ್ ಮಾಡಿರಿ, ಅದ್ರ ವೀಡಿಯೋ ಅದು ಓಪನ್ ಆಗಬೇಕು ಅಂದರೆ ನಿಮ್ಮ ತಮ್ಲೇನ್ ನೋಡ್ಬಿಟ್ಟೆ ಓಪನ್ ಮಾಡೋದು ಅವರು. ನಿಮ್ಮ ತಮ್ಲೆ ಬೇಕಾದ್ರೆ ಒಳಗಡೆ ಬೇಕಾದ್ರೆ ಏನೋ ಒಂದು ಅಂದರೆ ಬೇರೆ ಥರ ಮಾಡಿಬಿಟ್ಟು ಜನ ಓಪನ್ ಮಾಡಲಿ ಅಂತ ಜನನ ಮೋಸ ಮಾಡ್ತು ಅಂದರೆ ಅವಾಗ ನಿಮಗೆ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ನೀವು ಏನು ಒಳಗಡೆ ವೀಡಿಯೋಸ್ ಮಾಡಿರ್ತೀರಾ ಅದೇ ಥರ ತಮ್ಲೇನ ಅದಕ್ಕೆ ಮ್ಯಾಚ್ ಆಗಬೇಕು. ಆ ಥರ ಏನಾದ್ರು ಇತ್ತು ಅಂದರೆ ಜನ ಖಂಡಿತ ಓಪನ್ ಮಾಡ್ತಾರೆ. ಆಗ ನಿಮ್ಮ ವೀಡಿಯೋಗೆ ಖಂಡಿತ ವ್ಯೂ ಬರುತ್ತೆ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ, ದಯವಿಟ್ಟು ಕಮೆಂಟ್ ಮಾಡೋದಂತೂ ದಯವಿಟ್ಟು ಮರಿಬೇಡಿ. ಅಷ್ಟೇ. ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.